ತಂಬಾಕು ದರ ಏರಿಕೆ ಸರ್ಕಾರಕ್ಕೆ ಆರೋಗ್ಯದ ಕಾಳಜಿನ ಅಥವಾ ಆದಾಯದ ದಾಹನ? ಫೆಬ್ರವರಿ 1ರಿಂದ ಸಿಗರೆಟ್, ತಂಬಾಕು ದುಬಾರಿ. ಸರ್ಕಾರ ಹೇಳುವುದು ಇದು ಜನರ ಆರೋಗ್ಯಕ್ಕಾಗಿ ಅಂತ. ಆದರೆ ನಿಜಕ್ಕೂ ಇದು ಆರೋಗ್ಯಕ್ಕ ಅಥವಾ ಸರ್ಕಾರದ ಆದಾಯಕ್ಕ ಎಂಬುದು ಪ್ರಶ್ನೆಯಾಗಿದೆ. ವ್ಯಸನಿಗಳಿಗೆ ದರ ಏರಿಕೆ ಒಂದು ಲೆಕ್ಕವೇ ಅಲ್ಲ. ಸಾಲ ಮಾಡಿಯಾದರೂ ಸಿಗರೆಟ್ ಸೇದುತ್ತಾರೆ. ಜನ ಚಟ ಬಿಡಲ್ಲ ಅನ್ನೋದು ಗೊತ್ತಿದ್ರೂ ಸರ್ಕಾರ ದರ ಏರಿಸ್ತಿದೆ ಅಂದರೆ ಉದ್ದೇಶ ಸ್ಪಷ್ಟವಾಗಿದೆ. ಸರ್ಕಾರಕ್ಕೆ ಬೇಕಿರೋದು ಆರೋಗ್ಯ ಅಲ್ಲ, ಜೇಬಿನ ದುಡ್ಡು ಅನ್ನೋದು ಜನರ ಲೆಕ್ಕಾಚಾರ. ವಿಪರ್ಯಾಸ ಅಂದರೆ ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆ ಕೊಡಿ ಅಂದರೆ ಸರ್ಕಾರದ ಹತ್ತಿರ ದುಡ್ಡು ಇರೋದಿಲ್ಲ. ರೈತರು ಬೆಳೆಯ ಬೆಲೆ ಏರಿಕೆಗೆ ಹಗಲು ಇರುಳು ಎನ್ನದೇ ಹೋರಾಟ ಮಾಡಬೇಕು. ಸ್ವಾಮಿನಾಥನ್ ವರದಿ ಜಾರಿಗೆ ಮೀನಾಮೇಷ ಎಣಿಸ್ತಾ ಇರೋ ಸರ್ಕಾರಕ್ಕೆ ಸಿಗರೇಟ್ ದರ ಏರಿಸೋಕೆ ಮಾತ್ರ ಒಂದೇ ನಿಮಿಷ ಸಾಕು ಎಂಬಂತಾಗಿದೆ. ವ್ಯಸನಿಗಳ ಅನಿವಾರ್ಯತೆಯೇ ಸರ್ಕಾರಕ್ಕೆ ಬಂಡವಾಳವಾಗಿದೆ. ರೈತನಿಗೆ ಸಿಗದ ಲಾಭ ತಂಬಾಕು ತೆರಿಗೆಯಲ್ಲಿ ಸರ್ಕಾರಕ್ಕೆ ಸಿಗುತ್ತಿದೆ. ಇದೇನಾ ಅಭಿವೃದ್ಧಿ ಅನ್ನೋದು ಗಂಭೀರ ಪ್ರಶ್ನೆಯಾಗಿದೆ.